ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕ್ರಿಯೇಟಿವ್ ಕಾರ್ನರ್. ಇವತ್ತು ಈ ವಿಡಿಯೋದಲ್ಲಿ ಬೇಬಿ ಕುಚ್ಚಿಗೆ ಎಷ್ಟೆಳೆ ದಾರ ಸುತ್ಕೋಬೇಕು ಮತ್ತು ಹೇಗೆ ದಾರ ಸುತ್ಕೋಬೇಕು ಮತ್ತು ಹೇಗೆ ಬೇಬಿ ಕುಚ್ಚನ್ನ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಈ ಥರ ಒಂದು ಬುಕ್ ತೊಗೋಬೇಕು, ಲಾಂಗ್ ಬುಕ್ ಆದರೂ ನಡೆಯುತ್ತೆ. ಈ ಥರ ಸೀರೆ ಮ್ಯಾಚಿಂಗ್ ಥ್ರೆಡ್ ತೊಗೊಂಡು ಬುಕ್ಕಿಗೆ ಈ ಥರ ಥ್ರೆಡ್ನ ನಮ್ಮ ತಮ್ ಫಿಂಗರಲ್ಲಿ ಹೋಲ್ಡ್ ಮಾಡಿಟ್ಕೊಂಡು ಹೆಬ್ಬೆಟ್ಟಲ್ಲಿ ಹೋಲ್ಡ್ ಮಾಡ್ಕೋಬೇಕು. ಹೋಲ್ಡ್ ಮಾಡಿಕೊಂಡು ಈ ಥರ ಸುತ್ಕೋಬೇಕು. 1 2 3 4 5 6 ಈ ಥರ ದಾರನ ಸುತ್ಕೋಬೇಕು. ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. 90 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ನ ಸುತ್ಕೋಬೇಕು, ಅಂದರೆ 90 ಸಾರಿ ಸುತ್ಕೋಬೇಕು. 90 ಎಳೆ ದಾರ ಬರೋ ಥರ 90 ಸಾರಿ ಸುತ್ಕೊಳ್ಬೇಕು. ಥರ 90 ಎಳೆ ಆಗಿದೆ. 90 ಎಳೆ ಆದಮೇಲೆ ಈ ಥರ ಎಲ್ಲ ದಾರನೂ ಕೈಯಲ್ಲಿ ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು, ನಮ್ಮ ಬೆಳ್ಳಲ್ಲಿ ಹೋಲ್ಡ್ ಮಾಡಿಕೊಂಡು ಟ್ರಿಮ್ಮರಲ್ಲಿ ಕಟ್ ಮಾಡ್ಕೊಬೇಕು. ಟ್ರಿಮ್ಮರ್ ಅಥವಾ ಸಿಸರಲ್ಲಿ ಕಟ್ ಮಾಡಿಕೊಂಡು ಇದನ್ನು ಸೂಜಿಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಬೇಬಿ ಕುಚ್ಚು ಹಾಕೋದಕ್ಕೆ ಅಂತ ನೀಡಲ್ಸು, ಆ ನೀಡಲ್ ಒಳಗಡೆ ಆರಾಮಾಗಿ ಹೋಗುತ್ತೆ. ಹಾಕ್ಕೊಂಡು ನೀಡಲ್ ಒಳಗಡೆ 90 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ಡು ಮಿಸ್ ಮಾಡ್ದಂಗೆ ನೀಟಾಗಿ ಹಾಕ್ಕೊಂಡು ಈ ಥರ ಈಗ 90 + 90 180 ಆಯಿತು. ಒನ್ಸ್ ಇದು ಡಬಲ್ ಆದಾಗ 180 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಆಯಿತು. ಇದು ರೆಡಿ ಆಯಿತು. ಈ ಥರ ಫಸ್ಟ್ ಇದೊಂದು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬಿಗಿನರ್ಸ್ ಯಾವಾಗಲೂ ಕುಚ್ಚು ಟ್ರೈ ಮಾಡೋರು, ಕಲಿತಾ ಇರೋರು ಈ ಥರ ಫಾಲ್ ಬಟ್ಟೆ ತೊಗೋಬೇಕು. ಎನಿ ಕಲರ್ಸ್ ನಿಮ್ಮಿಷ್ಟವಾದದ್ದು ತಗೊಂಡು ಈ ಥರ ಅದ್ರ ಮೇಲೆ ಒಂದು ಹೋಲ್ಡ್ಗೆ ಬುಕ್ ಇಟ್ಟು ವೆಯ್ಟ್ಗೆ ಏನಾದರೂ ವೆಯ್ಟ್ ಇಟ್ಬಿಟ್ಟು ನೆಕ್ಸ್ಟು ಡೈರೆಕ್ಟ್ ಸೀರೆಗೆ ಟ್ರೈ ಮಾಡಬಾರ್ದು, ಈ ಥರ ಫಾಲ್ ಬಟ್ಟೆಗೆ ಟ್ರೈ ಮಾಡಬೇಕು. ಈಗ ಸ್ಮಾಲ್ ನೀಡಲ್ ತೋರಿಸಿದ್ದೆ ಅಲ್ವಾ, ಆ ಸ್ಮಾಲ್ ನೀಡಲ್ಗೆ ಝರಿ ಥ್ರೆಡ್ನ ಹೇರಿಸ್ಕೋಬೇಕು. ಝರಿ ಥ್ರೆಡ್ನ ಹೇರಿಸ್ಕೊಂಡು ರೆಡಿ ಮಾಡಿಟ್ಕೋಬೇಕು. ಝರಿ ಥ್ರೆಡ್ ಆಯಿತು. ಇದೊಂದು ಸಿಲ್ಕ್ ಥ್ರೆಡ್, ಎರಡೂ ನೀಡಲ್ಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಈ ಥರ ಟೇಪಲ್ಲಿ 1/2 ಇಂಚ್ಗೆ 1/2 ಇಂಚ್ಗೆ ಯಾವಾಗಲೂ ಸೀರೆ ಬ್ಯಾಕ್ ಸೈಡಲ್ಲಿ ನಾವು ಮಾರ್ಕ್ ಮಾಡಿಕೊಂಡು ಬೇಬಿ ಕುಚ್ಚು ಕಟ್ಟಬೇಕಾದ್ರೆ ಬ್ಯಾಕ್ ಸೈಡಿಂದ ಕಟ್ಟಬೇಕು. ಸೀರೆ ಫ್ರಂಟ್ ಇರಬಾರ್ದು, ಸೆರಗು ಬ್ಯಾಕ್ ಸೈಡ್ ಇರಬೇಕು. ಈ ಥರ ನೀಡಲ್ ಹಾಕ್ಬಿಟ್ಟು 1 2 3 ಟೈಮ್ಸ್ ಟ್ವಿಸ್ಟ್ ಮಾಡಿದ್ರೆ ಆರಾಮಾಗಿ ಥ್ರೆಡ್ ಬರುತ್ತೆ. ಈ ಥರ ತೊಗೊಂಡು ಫಿಂಗರಲ್ಲಿ ಹೋಲ್ಡ್ ಮಾಡಿಕೊಂಡು ಝರಿ ಥ್ರೆಡ್ ಹಾಕ್ಕೊಂಡಿದ್ವಲ್ಲ ಸ್ಮಾಲ್ ನೀಡಲು, ಅದರಿಂದ ಮಧ್ಯದಲ್ಲಿ ಹಾಕ್ಬಿಟ್ಟು ಈ ಥರ ಎಳ್ಕೊಂಡು ಈ ಥರ ಫಿಂಗರಲ್ಲಿ ಹೋಲ್ಡ್ ಮಾಡ್ಕೊಬೇಕು ತುದಿ ಝರಿ ಥ್ರೆಡ್ನ, ಮತ್ತು ಸುತ್ತಿ ಈ ಥರ ಟೈ ಮಾಡಬೇಕು. ಥ್ರೆಡ್ ಒಳಗಡೆಯಿಂದ ಸೂಜಿ ತಂದು ಟೈ ಮಾಡಬೇಕು. ಈ ಥರ 4-5 ಟೈಮ್ಸ್ ಮಾಡಿದ್ರೆ ಟೈ ಆಯಿತು. ಈಗ ಮೇಲಿಂದ ಝರಿ ಥ್ರೆಡ್ ಇರುತ್ತಲ್ಲ, ಝರಿ ಥ್ರೆಡ್ ಮೇಲಿಂದ ಈ ಥರ ಸೂಜಿನ ನಿಧಾನಕ್ಕೆ ಎಳ್ಕೊಂಡು ಝರಿ ಥ್ರೆಡ್ ನಿಮಗೆ ಎಷ್ಟು ಲೆಂತ್ ಬೇಕು ಬೇಬಿ ಕುಚ್ಚು, ಒಬ್ಬೊಬ್ಬರು ಲೆಂತ್ ಜಾಸ್ತಿ ಇಷ್ಟಪಡೋರು ನೋಡಿಕೊಂಡು ಪುಟ್ಟದು ಇಷ್ಟಪಡೋರು ಪುಟ್ಟದಾಗಿ ಲಾಸ್ಟ್ ಎಕ್ಸ್ಟ್ರಾಸ್ನ ಹಿಂಗೆ ಟ್ರಿಮ್ ಮಾಡ್ಕೋಬೇಕು. ಈಗ ಆಯಿತು ನೋಡಿ. ಸೀರೆ ಬ್ಯಾಕ್ ಸೈಡಲ್ಲಿ ನಾವು ಕುಚ್ಚು ಮಾಡಬೇಕು, ಮಾರ್ಕ್ ಮಾಡಿಕೊಂಡು ಸೀರೆ ಉಲ್ಟಾ ತೊಗೋಬೇಕು ಸೆರಗು. ಈಗ ಇನ್ನೊಂದು ತೋರಿಸ್ತೀನಿ. ಇನ್ನೂ ಒಂದು ಕುಚ್ಚು ಕಟ್ಟಿ ನೆಕ್ಸ್ಟ್ ಮಾರ್ಕ್ ಮಾಡಿರ್ತೀವಲ್ಲ 1/2 ಇಂಚ್ಗೆ, ಆ ಮಾರ್ಕ್ಗೆ ಮೇಲಿಂದನಾದರೂ ಹಾಕ್ಬೋದು ಸೂಜಿ. ಈ ಥರ ಟ್ವಿಸ್ಟ್ ಮಾಡಿದ್ರೆ ಬರುತ್ತೆ ಆರಾಮಾಗಿ. ಇವಾಗ ನೀಡಲ್ ತೊಗೊಂಡು ಮಧ್ಯದಿಂದ ಸಿಲ್ಕ್ ಥ್ರೆಡ್ ಮಧ್ಯದಿಂದ ಎಳ್ಕೊಂಡು ಫಿಂಗರಲ್ಲಿ ಹೋಲ್ಡ್ ಮಾಡಿಟ್ಕೊಬೇಕು ತುದಿನ. ಝರಿ ಥ್ರೆಡ್
ತುದಿನ ಮತ್ತು ಈ ಥರ ಟೈ ಮಾಡ್ಕೊಬೇಕು. 4-5 ಟೈಮ್ಸ್ ಟೈ ಮಾಡಿಕೊಂಡು ಮೇಲಿಂದ ಜರಿ ಥ್ರೆಡ್ ಬಂದಿರುತ್ತಲ್ಲ ಟೈ ಮಾಡಿರೋದು, ಅದರ ಮೇಲಿಂದ ತಗೊಂಡು ಫಸ್ಟ್ನೇ ಬೇಬಿ ಕುಚ್ಚು ಸಮಕ್ಕೆ ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಫೈನಲಿ ಎಕ್ಸ್ಟ್ರಾಸ್ನ ಟ್ರಿಮ್ ಮಾಡ್ಕೊಬೇಕು. ರೆಡಿ ಆಯಿತು ಬೇಬಿ ಕುಚ್ಚು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.